ಈಗ 362ನೇ ಕಥೆಯನ್ನು ಕೇಳೋಣ. ಒಮ್ಮೆ ಕಶ್ಯಪ, ಅತ್ರಿ, ಭರದ್ವಾಜ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ವಸಿಷ್ಠ ಎಂಬ 7 ಋಷಿಗಳು ಹಾಗೂ ಅರುಂಧತಿ ಇವರಿಗೆಲ್ಲ ಪರಿಚಾರಕ್ಕೆ ಆದಂತಹ ಗಂಡ ಎಂಬುವಳು, ಅವಳ ಪತಿಯಾದಂತಹ ಪಶುಸಖ, ಇಷ್ಟು ಜನರು ಕೂಡ ಭೂಮಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಅಲ್ಲಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಭಾರಿ ಬರಗಾಲ ಬಂತು, ಕ್ಷಾಮ. ಆ ಸಮಯದಲ್ಲಿ ವೃಷಾದರ್ಭಿ ಎಂಬ ರಾಜ ಅವರೆಲ್ಲರಿಗೂ ದಾನ ಕೊಡಲಿಕ್ಕೆ ಮುಂದೆ ಬಂದ. ಆದರೆ ಅವರು ಯಾರು ದಾನ ತಗೊಳ್ಳುವವರಲ್ಲ. ರಾಜನ ಹತ್ರ ದಾನವನ್ನು ತೆಗೆದುಕೊಳ್ಳುವುದು ಉಂಟಲ್ವಾ, ಮೊದಲು ಜೇನಿನಂತೆ ಸಿಹಿ ಇರುತ್ತೆ, ಆಮೇಲೆ ಅದು ವಿಷಕ್ಕೆ ಸಮಾನ. ಎಲ್ಲ ತಪಸ್ಸನ್ನು ನಾವು ಕಳ್ಕೋಬೇಕಾಗುತ್ತೆ. ಅದನ್ನು ತಿಳಿದು ಕೂಡ ನಮ್ಗೆ ಯಾಕೆ ನೀ ಆಸೆ ತೋರಿಸ್ತಿ? ನೋಡು, ರಾಜನ ಹತ್ರ ತಗೊಳ್ಳುವ ಪ್ರತಿಗ್ರಹ ಉಂಟಲ್ವಾ, ಅದು ದಾನ ತಪಸ್ಸನ್ನೆಲ್ಲ ನಾಶ ಮಾಡುತ್ತೆ. ಅದರಿಂದ ನಿನ್ನ ಹತ್ರ ನಾವು ದಾನ ತಗೊಂಡು ನಮ್ಮ ತಪಸ್ಸನ್ನು ಹೇಗಪ್ಪ ನಾ ಕಳ್ಕೊಳ್ಳಿ? ಕಷ್ಟಪಟ್ಟು ಗಳಿಸಿದ ತಪಸ್ಸನ್ನು ನಾವು ಯಾಕೆ ಕಳ್ಕೊಳ್ಳಿ? ಅದರಿಂದ ನಿನಗೆ ಒಳ್ಳೆಯದಾಗಲಿ, ಯಾರಿಗೆ ಅಪೇಕ್ಷೆ ಇದೆಯೋ, ಯಾರು ಅಪೇಕ್ಷೆ ಪಡುತ್ತಾರೋ ಅವರಿಗೆ ದಾನ ಕೊಡು, ನಿನಗೆ ಪುಣ್ಯ ಇದೆ. ನನಗೆ ದಾನದ ಅಪೇಕ್ಷೆ ಇಲ್ಲ ಇಟ್ಟು ಹೇಳಿ ಹೊರಟೇ ಬಿಟ್ಟು. ಬಹಳ ಪ್ರಯತ್ನ ಪಟ್ಟ. ಅತ್ತಿಯ ಕಾಯಿ, ಆ ಕಾಯಿಯ ಒಳಗೆ ರತ್ನಗಳೆಲ್ಲ ಇಟ್ಟು ತೆಗೆದುಕೊಂಡು ಹೋಗ್ತಾನೆ. ಬುರ್ತೆರೆಗೆ ಹೋಗಿ, ಸ್ವಾಮಿ ಹಣ್ಣು ಹಂಪಲಿದೆ ತಗೊಳ್ಳಿ ಅಂತ ಕೊಡ್ತಾನೆ. ಅದನ್ನು ನೋಡಿದ್ರು, ಅವ್ರಿಗೆ ಗೊತ್ತಾಯ್ತು ಅದು. ನೋಡ, ಇಷ್ಟು ಭಾರ ಇರೋದಲ್ಲಪ್ಪ ಹಣ್ಣು, ಇದರೊಳಗೆ ಏನೋ ಇದೆ, ನನಗೆ ಬೇಡ, ತಗೊಂಡೋಗಂದರು. ಹೀಗೆ ಎಲ್ಲ ಋಷಿಗಳು ಕೂಡ ಅವರನ್ನು ವಾಪಸ್ ಕಳಿಸಿಬಿಡ್ತಾರೆ. ರಾಜನಿಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ಸಿಟ್ಟು ಬಂತು ರಾಜನಿಗೆ, ಇದಕ್ಕೆ ಏನಾದ್ರು ಪ್ರತೀಕಾರ ಮಾಡಬೇಕು ಇವರಿಗೆ ಅಂತ ಹೇಳಿ ಆ ರಾಜ ಏನು ಮಾಡ್ದ, ಒಂದು ಅಭಿಚಾರ ಹೋಮ ಮಾಡ್ತಾನೆ. ಒಬ್ಬ ರಾಕ್ಷಸಿ ಮೇಲೆ ಬರ್ತಾಳೆ ಆ ಹೋಮಕುಂಡದಿಂದ. ರಾಕ್ಷಸಿ ಯಾತುದಾನಿ ಅಂತ ಕರೀತಾಳೆ. ನಾ ಏನು ಮಾಡಬೇಕು ಅಂದರು. ನೋಡು, 7 ಋಷಿಗಳಿದ್ದಾರೆ, ಅವ್ರ ಜೊತೆಲಿ ಅರುಂಧತಿ, ಅವರ ದಾಸಿ ಹಾಗೂ ಅವರ ಗಂಡ, ಇಷ್ಟೂ ಜನ, ಒಟ್ಟು 10 ಜನ ಇದ್ದಾರೆ. ಅಷ್ಟೂ ಜನರು ನೀ ಸಾಯಿಸಬೇಕು. ನೀನು ಅವರ ಹೆಸರೆಲ್ಲ ಕೇಳಿ ತಿಳ್ಕೊಂಡು ಅವರೇನಾದ ನಿರ್ಧಾರ ಮಾಡಿಕೊಂಡು ಸಾಯಿಸಬೇಕು. ಆಗಲಿ ಇದ್ರು. ಋಷಿಗಳೆಲ್ಲ ಗೆಡ್ಡೆ ಗೆಣಸುಗಳನ್ನು, ಹಣ್ಣುಗಳನ್ನು ತಿನ್ನುತ್ತಾ ಸಂಚಾರ ಮಾಡ್ತಾ ಇದ್ದಾರೆ. ಅವನ ಜೊತೆಲಿ ಒಬ್ಬ ಸನ್ಯಾಸಿ ಸೇರಿಕೊಂಡ. ದಪ್ಪ ಇದ್ದಾನೆ, ಪುಷ್ಟನಾಗಿದ್ದಾನೆ. ಅಲ್ಲ, ಇವ ಇಷ್ಟು ದಷ್ಟಪುಷ್ಟನಾಗಿದ್ದಾನೆ, ನೀವ್ಯಾಕೆ ಹೀಗೆ ತಳ್ಳಗಿದ್ದೀರಿದ್ರು ಅರುಂಧತಿ ಹೇಳ್ತಾರೆ. ಆಗ ಋಷಿಗಳೆಲ್ಲ ಹೇಳ್ತಾರೆ, ನಮ್ಮಂತವ ಕಷ್ಟಪಡುವನಲ್ಲ, ಅದರಿಂದ ದಪ್ಪಗಿದ್ದಾನೆ. ಅವನೋಡು, ಅವನ ಜೊತೆಯಲ್ಲಿ ಒಂದು ನಾಯಿ ಕೂಡ ಬರ್ತಾ ಇದೆ, ಅವನ ಜೊತೆಯಲ್ಲಿ ನಾಯಿ ಬರ್ತಾ ಇದೆಯಲ್ಲ. ಆಗ ಸನ್ಯಾಸಿ ಇವರ ಹತ್ರ ಎಲ್ಲ ಬಂದಾನೆ, ಹಸ್ತಸ್ಪರ್ಶ ಮಾಡ್ತಾನೆ, ಪರಸ್ಪರವಾಗಿ ಅವನ ಜೊತೆಲಿ ಮಾತಾಡ್ತಾನೆ. ಸರಿ, ಈಗ ಹಸುವೆ ಪರಿಹಾರ ಮಾಡ್ಕೋಬೇಕಲ್ಲ ಹೇಳ್ಕೊಂಡು ಗೆಡ್ಡೆ ಗೆಣಸುಗಳು, ಹಣ್ಣು ಎಲ್ಲ ತರ್ತಾರೆ. ಎಲ್ಲರೂ ಕೂಡ ಹಂಚಿಕೊಳ್ತಾರೆ. ಒಂದಿನ ಒಂದು ಸರೋವರ ಸಿಕ್ಕಿತು, ಕೆರೆ ತುಂಬ ಚೆನ್ನಾಗಿತ್ತು, ಭಾಳ ಕಮಲಗಳೆಲ್ಲ ಇತ್ತು. ಸರಿ, ಕಮಲದ ದಂಟುಗಳನ್ನು ಹಾಗೂ ಕಮಲದ ಗೆಡ್ಡೆಗಳನ್ನು ಅವತ್ತು ತಿನ್ನೋಣ ಅಂತ ಆಲೋಚನೆ ಮಾಡ್ತಾರೆ. ಅಲ್ಲಿ ರಾಕ್ಷಸಿ ಇದ್ದಾಳೆ, ಆ ಯಾತುದಾನಿ ವೇಷ ಬದಲಾಯಿಸಿಕೊಂಡಿದ್ದಾಳೆ. ಆ ಕೆರೆಯನ್ನು ನೋಡಿಕೊಳ್ತಿದ್ದಾರೆ. ಇನ್ನು ಯಾರು, ನೀನು ಯಾಕೆ ಒಬ್ಬಳೇ ಕೂತಿದ್ದಿ? ಇದ್ರ ನನಗೆ ಹೀಗೆ ಕೂಡುವುದರಿಂದ ನನಗೇನು ಉಪಯೋಗ ಅಂತ ಕೇಳಿದ್ರು ಋಷಿಗಳು. ನಾನು ಯಾರೋ ಇರಲಿ, ನನ್ನ ಹತ್ರ ಪ್ರಶ್ನೆ ಮಾಡಬಾರ್ದು. ನಾನು ಈ ಸರೋವರನ್ನು ರಕ್ಷಣೆ ಮಾಡ್ತಾ ಇರುವವಳು, ಈ ಸರೋವರವನ್ನು ಕಾಯುವಳು ನಾನು, ಎಷ್ಟು ತಿಳ್ಕೊಳ್ಳಿ ಅಂತ ಹೇಳಿದರು. ಸರಿ, ನಮಗೆಲ್ಲ ಹಸುವೆ ಆಗಿದೆವಾ, ಬೇರೇನು ಉಪಾಯ ಇಲ್ಲ. ನೀನು ಸಮ್ಮತಿ ಕೊಟ್ಟರೆ ಈ ಪದ್ಮದ ಗೆಡ್ಡೆಯನ್ನು ಹಾಗೂ ಈ ನಾಳವನ್ನು ನಾವು ತಿನ್ನೋಣ ಅಂತಿದ್ದೀವಿ ಅಂತ ಹೇಳಿದ್ರು. ಆಗಲಿ, ಒಬ್ಬೊಬ್ಬರೇ ನಿಮ್ಮ ಹೆಸರು ಹೇಳಿಕೊಳ್ಳಿ, ಆಮೇಲೆ ಆ ಪದ್ಮದ ಗೆಡ್ಡೆ ಎಲ್ಲ ತಗೊಳ್ಳಿ ಅಂತ ಹೇಳಿದ್ರು. ಎಲ್ಲರೂ ತಮ್ಮ ಹೆಸರು ಹೇಳಿಕೊಂಡ್ರು. ಅದರ ಅರ್ಥವೆಲ್ಲ ಹೇಳ್ಕೊಳ್ತಾರೆ.
ನೋಡಿ, ಈ ಅರ್ಥ ಗಿರ್ತೆಲ್ಲ ನನಗೆ ಬೇಡ, ನಿಮ್ಮ ಹೆಸರು ಹೇಳಿ, ಒಬ್ಬೊಬ್ಬರೇ ಹೇಳಿ ಹೋಗಿ ನಿಮ್ಮ ಹೆಸರು ಹೇಳಿ ಆ ಗೆಡ್ಡೆಯನ್ನು ತಗೊಳ್ಳಿ ಅಂದರೆ ಎಲ್ಲರೂ ಸರೋವರ ಕೇಳಿದ್ದಾರೆ. ಒಬ್ಬೊಬ್ಬರು ಕೂಡ ಅವರ ಹೆಸರು ಹೇಳ್ಕೊಳ್ತಾನೆ. ಹೆಸರು ಕೇಳಿಕೊಂಡು ನೀವು ಈಗ ಇಳಿರಿ, ನೀವು ಈಗ ಇಳಿರಿ, ಹೀಗೆ ಒಬ್ಬೊಬ್ಬರಾಗಿ ಸರೋವರ ಇಳಿಸ್ತಾ ಇದ್ದಾಳೆ. ಕೊನೆಗೆ ಸನ್ಯಾಸಿ, ಈ ಸನ್ಯಾಸಿಗೆ ಹೇಳ್ತಾನೆ, ನಿನ್ನ ಹೆಸರೇನು? ಅದೆಲ್ಲ ಸಂಪೂರ್ಣ ಹೆಸರಲ್ಲಿ ಹೇಳೋಲ್ಲ, ಶುನಃ ಅಂತ ಹೇಳ್ತಾರೆ, ಸಖ ಸಖ ಅಂತಾರೆ ಅಂತ ಇಷ್ಟು ತಿಳ್ಕೊ ಅಂತ ಹೇಳ್ಬಿಡ್ತಾರೆ. ಸರಿ, ನೀನು ಈ ಹೆಸರು ಸರಿಯಾಗಿ ಹೇಳಿಲ್ಲ, ಇನ್ನೊಂದು ಸರಿ ಹೇಳು ಅಂತಾರೆ. ಆವಾಗ ಸನ್ಯಾಸಿ ಏನು ಹೇಳ್ದ, ಒಂದು ಸಲ ಹೇಳ್ದ ಹೆಸರು ನಿನಗೆ ಅರ್ಥವಾಗ್ತಾ ಇಲ್ಲದೆ ಹೋದರೆ ನನ್ನ ದಂಡದಿಂದ ನಿನ್ನ ನಿನಗೆ ಅರ್ಥ ಮಾಡಿಸ್ತೇನೆ, ದಂಡನ ಪೆಟ್ಟದಿಂದ ನೀ ಭಸ್ಮವಾಗಿ ಹೋಗಿ ನೀನು ಅಂತ ಹೇಳಿ ಒಂದು ಹೊಡೆದ ದಂಡದಿಂದ ಅಲ್ಲೇ ಭಸ್ಮವಾಗಿಬಿಟ್ಲು. ಆ ಸನ್ಯಾಸಿ ತನ್ನ ಕೈಲಿದ್ದ ದಂಡವನ್ನು ಅವಳ ತಲೆಗೆ ಹೊಡೆದ ಕೂಡಲೇ ಕೆಳಗೆ ಬಿದ್ದಲು, ಭಸ್ಮವಾಗಿ ಹೊರಟೋಗ್ಬಿಟ್ಲು. ಈ ರೀತಿಯಾಗಿ ಆ ಸನ್ಯಾಸಿ ಬಲಿಷ್ಠಲಾದ ರಾಕ್ಷಸಿಯನ್ನು ಯಾತಧಾನಿಯನ್ನು ಸಂಹರಿಸಿ ಹುಲ್ಲು ಪ್ರದೇಶಕ್ಕೆ ಹೋಗಿ, ಹುಲ್ಲು ಬೆಳೆದಿದೆ, ದೂರ ಹೋಗಿ ಕೂತ್ಕೊಂಡ್ಬಿಟ್ಟ ಆರಾಮಾಗಿ. ಋಷಿಗಳೆಲ್ಲ ನೋಡ್ತಾರೆ, ಆಶ್ಚರ್ಯ ಆಯ್ತು ಅವರಿಗೆ. ಸರಿ, ಸರೋವರದಿಂದ ಕಮಲಗಳನ್ನು ಅದರ ಗೆಡ್ಡೆಗಳನ್ನು ಹಿಡ್ಕೊಂಡು ಮೇಲೆ ಬಂದರು. ಬಹಳ ಶ್ರಮವಾಗಿತ್ತು. ಎಲ್ಲ ಸರೋವರ ತೀರದಲ್ಲಿಟ್ಟು ತರ್ಪಣ ಕೊಟ್ಟು ಮೇಲೆ ಬರ್ತಾರೆ. ಅಲ್ಲಿ ಪದ್ಮದ ಗೆಡ್ಡೆಗಳಿಲ್ಲ. ಯಾರು ಈ ರೀತಿಯಾಗಿ ತಗೊಂಡಪ್ಪ, ನಾವೇ ಹಸುವಲ್ಲಿ ಕಂಗಟ್ಟಿದ್ದೇವೆ, ನಾವು ಇಟ್ಟದ್ದನ್ನು ಹೋಗಿ ತಗೊಂಡ್ಬಿಟ್ರಲ್ಲ. ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಂಶಯ. ಆಗ ಎಲ್ಲರೂ ಕೂಡ ಶಪಥ ಮಾಡ್ತಾರೆ, ನಮ್ಮ ಪದ್ಮದ ಗೆಡ್ಡೆಗಳನ್ನು ಯಾರು ಅಪಹರಿಸ್ತಾನೋ ಅವನು ಗೋಹತ್ಯೆ ಮಾಡಿದ ಪಾಪ ಬರಲಿ, ಅವನಿಗೆ ಅನಾಥನ ದಿವಸದಲ್ಲಿ ಅಧ್ಯಯನ ಮಾಡಿದ ಪಾಪ ಬರಲಿ. ಹೀಗೆ ತಮ್ಮ ತಮ್ಮ ರೀತಿಯಲ್ಲಿ ಅವರು ಶಪಥ ಮಾಡ್ತಾರೆ. ಒಬ್ಬೊಬ್ಬರು ಕೂಡ. ಆಗ ಸನ್ಯಾಸಿ ಮಾತ್ರ ಅವನು ಬೇರೆ ರೀತಿಯ ಒಂದು, ಯಾರು ಗೆಡ್ಡೆಗಳನ್ನು ಅಪಹರಿಸ್ತಾರೋ ಅವನು ಅಧ್ವರ್ಯುವಿಗೆ ಅಥವಾ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡುವವರಿಗೆ, ಯಜುರ್ವೇದ ಅಧ್ಯಯನ ಮಾಡಿದವನಿಗೆ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟ ಪುಣ್ಯ ಬರಲಿ, ವೇದಗಳ ಅಧ್ಯಯನ ಮಾಡಿ ಸ್ನಾತಕ ವ್ರತವನ್ನು ಹೊಂದಲಿ, ಹೀಗೇನೇನೋ ಮಾಡ್ತಾರೆ. ಆಗ ಆಲೋಚನೆ ಬಂತು, ನೀನು ಶಪಥ ಮಾಡಿದ್ದುಂಟಲ್ವ ಎಲ್ರಿಗೂ ಇಷ್ಟವಾದದ್ದು, ಆದ್ದರಿಂದ ನೀನೇ ಪದ್ಮದ ಗೆಡ್ಡೆಯನ್ನು ಇರಬೇಕು ಅಂದರು. ಸನ್ಯಾಸಿ ಹೇಳ್ದ, ಹೌದಪ್ಪ, ನಾನೇ ಕದ್ದುಕೊಂಡಿದ್ದೇನೆ, ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಇಲ್ಲೇ ಮರೆ ಮಾಡಿಟ್ಟಿದ್ದೇನೆ, ನಿಮ್ಮಲ್ಲಿ ರಕ್ಷಣೆಗಾಗಿ ಬಂದವ ನಾನು, ದೇವೇಂದ್ರ ನಾನು. ಆ ಹೆಣ್ಣು ಮಗಳಿದ್ದಾಳಲ್ಲ, ಅವಳು ರಾಕ್ಷಸಿ, ಯಾತದಾನಿ ಅವಳು. ವೃಷದರ್ಭ ರಾಜ ಅವಳನ್ನು ಕಳಿಸಿಕೊಟ್ಟಿದ್ದಾರೆ, ನಿಮ್ಮನ್ನು ಕೊಲ್ಲಲಿಕ್ಕೋಸ್ಕರ ಬಂದವಳು, ಅವಳನಿಗೆ ನಾನು ಸಂಹಾರ ಮಾಡಿದ್ದೇನೆ. ಈ ದುಟ್ಲು ನಿಮ್ಮನ್ನು ಕೊಲ್ಲುತ್ತಾಳೆ ನನಗೆ ಗೊತ್ತಿತ್ತು ನಮಗೆ, ಅದಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಬಂದವ. ಹೇಳ್ರಿ, ತಗೊಳ್ಳಿ, ಇದೆಲ್ಲ ಸ್ವೀಕಾರ ಮಾಡಿ. ನೀವು ಲೋಭರಹಿತರಾಗಿದ್ದೀರಿ, ಎಷ್ಟು ಕಷ್ಟ ಕಾಲದಲ್ಲೂ ದಾನ ತಗೊಳ್ಳಿಕ್ಕೆ ಮುಂದೆ ಬಂದಿಲ್ಲ, ಹೀಗಾಗಿ ನಿಮಗೆ ಉತ್ತಮ ಲೋಕ ಕಾದಿದೆ ಅಂತ ಹೇಳಿದರು. ಮಹರ್ಷಿಗಳೆಲ್ಲರೂ ಕೂಡ ಹಾಗೆ ಆಗನ್ನು ಹೇಳಿದರು. ಇಂದ್ರದೇವರೊಡನೆ ಸ್ವರ್ಗಕ್ಕೆ ಹೋಗಿದ್ದಾರೆ. ಹೀಗೆ ಹಸುವೆ ಉಳ್ಳವರಾಗಿದ್ದರೂ ಕೂಡ, ಎಷ್ಟೇ ಹೇಳಿದರೂ ಕೂಡ ಲೋಭವನ್ನು ಹೊಂದಲಿಲ್ಲ, ಅದರಿಂದ ಸ್ವರ್ಗವನ್ನು ಹೊಂದಿದ್ದಾರೆ. ಸರ್ವ ಕಾಲದಲ್ಲಿಯೂ ಲೋಭವನ್ನು ಪರಿತ್ಯಾಗ ಮಾಡಬೇಕು ಎಂಬ ಸಂದೇಶವನ್ನು ಈ ಋಷಿಗಳು ನೀಡಿದ್ದಾರೆ. ಇಂತಹ ಋಷಿಗಳೇ ಎಲ್ಲರಿಗೂ ನಮಸ್ಕರಿಸಿ 362ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.